ಅಂದು ಬುಧವಾರ ರಾಮುವಿನ ತಂದೆಯಾದ ವೀರಯ್ಯನವರು ಪೇಟೆಯಿಂದ ತಮ್ಮ ಹೆಂಡತಿ ಮತ್ತು ಒಬ್ಬನೇ ಒಬ್ಬ ಮಗನಾದ ರಾಮುನನ್ನು ನೋಡಲು ಮತ್ತು ಅವನಿಗಾಗಿ ಆಟಿಕೆಗಳನ್ನು ಹೊತ್ತು ತರುವ ದಿನ. ಆ ದಿನ ರಾಮುವಿಗಂತೂ ಹಬ್ಬದ ದಿನವೇ ಆಗಿರುತ್ತಿತ್ತು. ರಾಮು ಆಗಿನ್ನೂ 6 ರಿಂದ 7 ವರ್ಷದ ಸಣ್ಣ ಹುಡುಗ. ರಾಮುವಿಗೆ ತನ್ನ ತಂದೆಯೆಂದರೆ ತುಂಬಾ ಪ್ರೀತಿ. ಬುಧವಾರ ಬಂದರೆ ಸಾಕು, ಮುಂಜಾನೆ ಬೇಗನೆ ಎದ್ದು ತಯಾರಾಗಿ ತನ್ನ ತಂದೆಯ ಬರುವಿಕೆಗಾಗಿ ಬಾಗಿಲ ಬಳಿಯೇ ಕಾಯುತ್ತಾ ಕುಳಿತುಬಿಡುತ್ತಿದ್ದ. ಆ ದಿನವೂ ಕೂಡ ರಾಮು ತನ್ನ ತಂದೆ ಬರುವಿಕೆಗಾಗಿ ಕಾಯುತ್ತಾ ಕುಳಿತಿದ್ದ. ಸರಿ ಸುಮಾರು ಗಂಟೆ ಮಧ್ಯಾಹ್ನ 1 ಆಗಿತ್ತು. ಮುಂಜಾನೆ 7 ಗಂಟೆಯಿಂದ ತಂದೆಯ ಬರುವಿಕೆಗಾಗಿ ಕಾಯುತ್ತಾ ಕುಳಿತಿದ್ದ ಆ ಹುಡುಗನಿಗೆ ಮಧ್ಯಾಹ್ನವಾದರೂ ತಂದೆಯು ಬರುವ ಯಾವುದೇ ಸುಳಿವಿಲ್ಲ. ತಾಯಿಯ ಮಾತಿಗೆ ಒಪ್ಪದ ರಾಮು ಅಪ್ಪ ಬರುವರೆಗೂ ನಾ ಊಟ ಮಾಡಲ್ಲ ಅಮ್ಮ ಎಂದು ಕೋಪದಲ್ಲಿ ನುಡಿದ. ಅದಕ್ಕೆ ಸರಿ, ನಿನಗೂ ನಿಮ್ಮಪ್ಪನಿಗೂ ಹಿಡಿದದ್ದೇ ಹಠ, ಏನಾದರೂ ಮಾಡು ಎಂದಳು ತಾಯಿ. ರಾಮು ತಲೆಕೆಳಗಾಕಿ ಕುಳಿತಿದ್ದ. ತಕ್ಷಣ ಅವನ ತಾಯಿ ಮೇಲೆದ್ದು ಒಂದು ಡಬ್ಬಿಯನ್ನು ತೆಗೆದುಕೊಂಡು ತಗೋ ಈ ಡಬ್ಬಿನ, ಇದನ್ನ ತಗೊಂಡು ಶಾಂತಕ್ಕನ ಮನಿಗಾದರೂ ಕೊಟ್ಟ ಬಾ ಎಂದಳು. ರಾಮು ಚಕ್ಕನೆ ಮೇಲೆದ್ದವನೇ ಸರಿ ಆಯ್ತು ಕೊಡಮ್ಮ ಎಂದು ಡಬ್ಬಿಯನ್ನು ತೆಗೆದುಕೊಂಡು ಒಂದೇ ಓಟದಲ್ಲಿ ಶಾಂತಕ್ಕನ ಮನೆಗೆ ಹೋದ. ಮನೆಯಲ್ಲಿ ಟಿವಿ ನೋಡುತ್ತಾ ಸೋಫಾದ ಮೇಲೆ ಕುಳಿತಿದ್ದ ಶಾಂತಕ್ಕನ ಗಮನ ಬಾಗಿಲ ಬಳಿ ಹೋಯಿತು. ಬಾಗಿಲಲ್ಲಿ ನಿಂತಿದ್ದ ರಾಮುನನ್ನು ನೋಡಿ ಒಳಗಡೆ ಕರೆದಳು. ಒಳಗಡೆ ಬಂದ ರಾಮುವಿನ ಗಮನ ಟಿವಿಯ ಹತ್ತಿರ ಹೋಯಿತು. ಟಿವಿ ನೋಡುತ್ತಲೇ ರಾಮು ಸಣ್ಣವ್ವ ತಗೋ ಈ ಡಬ್ಬಿನ, ಅಮ್ಮ ಕೊಟ್ಟ ಕಳಿಸಿದಾಳೆ ಎಂದ. ಶಾಂತಕ್ಕ ಡಬ್ಬಿ ತೆಗೆದುಕೊಂಡು ಒಳಗಡೆ ಹೋದಳು. ರಾಮು ಟಿವಿ ನೋಡುತ್ತಾ ಸೋಫಾದ ಮೇಲೆ ಕುಳಿತ. ಡಬ್ಬಿಯನ್ನ ಅಡುಗೆ ಮನೆಯಲ್ಲಿಟ್ಟು ಹೊರಬಂದ ಶಾಂತಕ್ಕ. ರಾಮು, ನೀ ಇಲ್ಲೇ ಕುಳಿತು ಟಿವಿ ನೋಡ್ತಾ ಇರು, ನಾ ಇಲ್ಲೇ ಹೋಗಿ ಬರ್ತೇನಿ ಎಂದು ಬಾಗಿಲು ಮುಂದೆ ಮಾಡಿಕೊಂಡು ಶಾಂತಕ್ಕ ಹೊರ ನಡೆದೇ ಬಿಟ್ಟಳು. ಗಂಟೆ ಸುಮಾರು 2 ಕಾಲಾಗಿತ್ತು. ರಾಮು ತನ್ನ ತಲೆಯನ್ನು ಸೋಫಾಗೆ ಒರಗಿಸಿಕೊಂಡು ಟಿವಿ ನೋಡುವುದರಲ್ಲಿ ಮಗ್ನನಾಗಿ ಕುಳಿತಿದ್ದ. ರಾಮುಗೆ ಆಗ ತಾನೇ ಸಣ್ಣದಾಗಿ ನಿದ್ದೆಯ ಜೊಂಪು ಹತ್ತಲಾರಂಭಿಸಿತ್ತು. ಹಾಗೆಯೇ ಟಿವಿ ನೋಡುತ್ತಾ ನೋಡುತ್ತಾ ರಾಮು ಸಂಪೂರ್ಣವಾಗಿ ನಿದ್ದೆಗೆ ಜಾರಿಬಿಟ್ಟ. ಅವನಿಗೆ ಅದರ ಅರಿವೇ ಇರಲಿಲ್ಲ. ನಿದ್ದೆಯಲ್ಲಿ ಆ ಪುಟ್ಟ ಹುಡುಗನ ಮುದ್ದು ಮುಖ ಚಂದ್ರನ ಮುಖದ ಕಾಂತಿಯಂತೆ ಹೊಳೆಯುತ್ತಿತ್ತು. ಮನೆಯೆಲ್ಲ ಸಂಪೂರ್ಣ ಕತ್ತಲೆಯಿಂದ ತುಂಬಿತ್ತು. ಬಾಗಿಲಿನ ಸಂದಿಯಿಂದ ಸೂರ್ಯನ ಕಿರಣಗಳು ಸಣ್ಣದಾಗಿ ಸುಸುತ್ತಿದ್ದವು. ಮನೆಯೆಲ್ಲ ಸಂಪೂರ್ಣವಾಗಿ ಮೌನದಿಂದ ಆವರಿಸಿದೆ. ಗಡಿಯಾರದ ಮುಳ್ಳು ಟಿಕ್ ಟಿಕ್ ಎಂದು ಸದ್ದು ಮಾಡುತ್ತಿತ್ತು. ಸಮಯ ಸಂಜೆ ಸುಮಾರು 5 ಗಂಟೆಯಾಗಿತ್ತು. ರಾಮು ಒಬ್ಬನೇ ಮನೆಯ ಹಾಲ್ ನಲ್ಲಿ ಮಲಗಿದ್ದಾನೆ. ತಕ್ಷಣ ಇದ್ದಕ್ಕಿದ್ದ ಹಾಗೆ ಅಡುಗೆ ಮನೆಯಲ್ಲಿ ಪಾತ್ರೆಗಳು ಬಿದ್ದ ಸದ್ದಾಗುತ್ತದೆ. ಅಡುಗೆ ಮನೆಯಲ್ಲಿ ಪಾತ್ರೆಗಳು ಬಿದ್ದ ಸದ್ದಿನಿಂದ ರಾಮುಗೆ ತಟ್ಟನೆ ಎಚ್ಚರವಾಯಿತು. ರಾಮು ಸೋಫಾದ ಮೇಲಿಂದ ಎದ್ದು ಕುಳಿತ. ಅವನಿಗೆ ಮನಸ್ಸಿನಲ್ಲೇನೋ ಕಳವಳ. ಮನೆಯ ಆ ಕರಾಳ ವಾತಾವರಣವನ್ನು ಕಂಡ ಅವನಿಗೆ ಒಂದು ಕ್ಷಣ ಭಯವಾಯಿತು. ರಾಮು ಭಯದಿಂದ ನಡುಗುತ್ತಾ ಅದೇನಿರಬಹುದೆಂದು ನೋಡಲು ಮೆಲ್ಲಗೆ ಅಡುಗೆ ಮನೆಗೆ ಹೋಗುತ್ತಾನೆ. ಅಲ್ಲಿ ಬೆಕ್ಕಿನ ಮರಿಯನ್ನ ಕಂಡ ರಾಮುವಿನ ಭಯ ದೂರಾಯಿತು. ನಂತರ ನಿರಾಳವಾಗಿ ಹೊರಬಂದ ರಾಮು ಹಾಲ್ನಲ್ಲಿದ್ದ ಗಡಿಯಾರದತ್ತ ನೋಡಿದ. ಸಮಯ ಸಂಜೆ 5 ಗಂಟೆಯಾಗಿದೆ. ರಾಮುನಿಗೆ ತಟ್ಟನೆ ತನ್ನ ತಂದೆಯ ನೆನಪಾಯಿತು. ಅವನ ಮುಖದಲ್ಲಿ ಸಂತೋಷದ ಸಡಗರ ಮುಗಿಲು ಮುಟ್ಟಿತ್ತು. ರಾಮುನಿಗೆ ತನ್ನ ತಂದೆಯನ್ನ ನೋಡುವ ಆತುರದಲ್ಲಿ ಅವನಿಗೆ ಲೋಕದ ಅರಿವೇ ಇರಲಿಲ್ಲ. ಆ ಪ್ರೀತಿಯ ಅಪ್ಪನ ಕಾಣುವ ಗಡಿಬಿಡಿಯಲ್ಲಿ ಹೊರಬಂದ ರಾಮು ಅವಸರದಲ್ಲಿ ಮನೆ ಚಿಲಕ ಹಾಕಿ ಒಂದೇ ನಡೆಯಲ್ಲಿ ಹೊರ ನಡೆದೇ ಬಿಟ್ಟ. ರಾಮು ತನ್ನ ಆ ಪ್ರೀತಿಯ ಅಪ್ಪನ ಕಾಣಲು ಲಗುಬಗೆಯಿಂದ ಮನೆಯ ದಾರಿ ಹಿಡಿದು ನಡೆಯುತ್ತಿದ್ದಾನೆ. ರಾಮು ಇನ್ನೇನು ತನ್ನ ಮನೆಯ ಹತ್ತಿರ ಬರುತ್ತಿದ್ದಂತೆ ಅವನಿಗೆ ತನ್ನ ಮನೆಯ ಮುಂದೆ ಏನನ್ನೂ ಚರ್ಚಿಸುತ್ತಿರುವ ಒಂದು ಜನರ ಗುಂಪು ನಿಂತಿರುವುದು ಕಂಡುಬರುತ್ತದೆ. ರಾಮು ಇದೇನಿದ ಮನಿ ಮುಂದ ಇಷ್ಟ ಜನ ನಿಂತಾರ, ಏನಾಗೇತೋ ಎನ್ನುತ್ತಾ ಅನುಮಾನದಿಂದ ಆ ಜನರ ಗುಂಪಿನ ಹತ್ತಿರ ಬಂದು ನಿಂತ ರಾಮು ಅದೇನಾಗೆತಿ ನೋಡೇ ಬಿಡುನಾ ಎಂದು ಆ ಜನರ ಗುಂಪಿನಲ್ಲಿ ನುಸುಳಿ ಒಳ ನಡೆದೇ ಬಿಟ್ಟ. ರಾಮು ಆ ಜನರ ಗುಂಪಿನ ನಡುವೆ ಬಂದು ನಿಂತ. ಅವನ ಪಕ್ಕದಲ್ಲಿ ತನ್ನ ತಂದೆಯ ನಂತರ ತಾನು ಅತಿ ಹೆಚ್ಚು ಇಷ್ಟಪಡುವ ತನ್ನ ಪ್ರೀತಿಯ ತಾತ ಶಿವಯ್ಯನವರು ನಿಂತಿದ್ದಾರೆ. ಅವರ ಮುಖ ಪೂರ್ತಿಯಾಗಿ ಸಪ್ಪಗಾಗಿದೆ, ಕಣ್ಣಿನಂಚಿನಲ್ಲಿ ಕಣ್ಣೀರು ತುಂಬಿದೆ. ರಾಮು ಪ್ರೀತಿಯಿಂದ ತಾತ ತಾತ ಎನ್ನುತ್ತಾನೆ. ಆದರೆ ತಾತನಿಂದ ಯಾವುದೇ ಪ್ರತಿಕ್ರಿಯೆ ಬರುವುದಿಲ್ಲ. ನಂತರ ಅಲ್ಲಿಯೇ ತಾತನ ಪಕ್ಕದಲ್ಲಿ ನಿಂತಿದ್ದ ಶಾಂತಕ್ಕನ ನೋಡಿದ ರಾಮು ಶಾಂತಕ್ಕನ ಮಾತನಾಡಿಸಲು ಮುಂದಾಗುತ್ತಾನೆ. ಆದರೆ ಅಲ್ಲಿ ಶಾಂತಕ್ಕನ ಮುಖವು ಸಂಪೂರ್ಣ ಬಾಡಿ ಹೋಗಿತ್ತು. ಕಣ್ಣಿನಂಚಿನಿಂದ ಕಣ್ಣೀರು ಧಾರಾಕಾರವಾಗಿ ಹರಿಯುತ್ತಿತ್ತು. ರಾಮು ಸಣ್ಣವ್ವ ಸಣ್ಣವ್ವ ಯಾಕ, ಏನಾತು ಎನ್ನುತ್ತಾನೆ. ರಾಮುನಿಗೆ ಶಾಂತಕ್ಕನಿಂದಲೂ ಯಾವುದೇ ಉತ್ತರ ಬರುವುದಿಲ್ಲ. ರಾಮು ಸಪ್ಪನೆಯ ಮೋರೆ ಮಾಡಿಕೊಂಡು ಅಮ್ಮ ಅಮ್ಮ ಏನಾತು, ಅಪ್ಪ ಬಂದಾರ ಏನಮ್ಮ ಎನ್ನುತ್ತಾ ಮನೆಯ ಹೊಸ್ತಿಲನ್ನು ದಾಟಿ ಒಳಗೆ ನಡೆದೇ ಬಿಟ್ಟ. ರಾಮು ಅಮ್ಮ
ಎನ್ನುತ್ತಾ ಮನೆ ಒಳಗೆ ಬಂದು ನಿಂತಿದ್ದಾನೆ ಅವನ ತಾಯಿ. ಪಕ್ಕದಲ್ಲಿನ ಪಲಂಗಕ್ಕೆ ಒರಗಿಕೊಂಡು ತಲೆಕೆಳಗಾಗಿ ಕೂತಿದ್ದಾಳೆ. ಆ ತಾಯಿಯ ಕಣ್ಣೀರು ಸಂಪೂರ್ಣ ಬತ್ತಿ ಹೋಗಿದ್ದಾವೆ. ರಾಮು ಇಷ್ಟು ಹೊತ್ತು ಯಾರಿಗಾಗಿ ಹಾತೊರೆಯುತ್ತಿದ್ದನೋ, ಯಾವ ತಂದೆಗಾಗಿ ಕಾಯುತ್ತಿದ್ದನೋ, ಆ ಪ್ರೀತಿಯ ತಂದೆ ಬಂದಿದ್ದಾರೆ. ಅವರು ಎದುರೇ ಇದ್ದಾರೆ. ಅವರು ಸುಮ್ಮನೆ ಮಲಗಿದ್ದಾರೆ. ಒಂದು ಕ್ಷಣ ತನ್ನ ಪ್ರೀತಿಯ ತಂದೆಯನ್ನ ನೋಡಿದ ರಾಮುವಿನ ಎದೆಗೆ ಸಿಡಿಲು ಬಡಿದಂತಾಯಿತು. ಆ ಪುಟ್ಟ ಹೃದಯದಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿತ್ತು. ನಗುವ ಆ ಮುಖದಲ್ಲಿ ಆ ನಗುವೇ ಮಾಯವಾಗಿತ್ತು. ಮನಸ್ಸಿನಲ್ಲಿ ದುಃಖವತ್ತರಿಸಿಕೊಂಡು ಬರುತ್ತಿತ್ತು. ಆ ಪಲ್ಲಂಗದ ಮೇಲೆ ಮಲಗಿರುವ ತಂದೆಯನ್ನ ನೋಡಿದ ಆ ಹುಡುಗನಿಗೆ ಹೇಳಿಕೊಳ್ಳಲಾಗದಷ್ಟು ಸಂಕಟ. ಹೌದು, ಆ ಪುಟ್ಟ ಕಂದನಾದರೂ ಏನು ಮಾಡಬಲ್ಲ. ತನ್ನ ಪ್ರೀತಿಯ ತಂದೆ ತನ್ನೆದುರೇ ಹೆಣವಾಗಿ ಮಲಗಿರಲು ಆ ಹುಡುಗನಿಗಾದರೂ ಹೇಗಾಗಿರಬಹುದಲ್ಲವೇ? ಹೌದು, ರಾಮುವಿನ ತಂದೆ ಹೆಣವಾಗಿ ಮಲಗಿದ್ದಾರೆ. ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಆ ದಿನ ರಾಮುವಿನ ಜೀವನದಲ್ಲಿ ಒಂದು ದೊಡ್ಡ ದುರಂತವೇ ನಡೆದುಬಿಟ್ಟಿತ್ತು. ಅಂದು ರಾಮುವಿನ ಜೀವನದಲ್ಲಿ ವಿಧಿ ತುಂಬಾ ಕ್ರೂರವಾಗಿ ಆಟವಾಡಿಬಿಟ್ಟಿತ್ತು. ಅಂದು ರಾಮುನ ತಂದೆ ಪೇಟೆಯಿಂದ ಹಲವಾರು ಆಟದ ಸಾಮಾನುಗಳನ್ನು ಪ್ರೀತಿಯಿಂದ ಹೊತ್ತು ತಮ್ಮ ಮುದ್ದು ಮಗನಾದ ರಾಮುನನ್ನು ನೋಡುವ ರಭಸದಲ್ಲಿ ಬರುತ್ತಿದ್ದರು. ಅವರು ದಾರಿಯಲ್ಲಿ ನಡೆದು ಬರುತ್ತಿರುವಾಗ ಅದೇನೋ ಅವರಿಗೆ ಏನಾಯಿತೆನೋ ದಿಢೀರನೆ ಕುಸಿದು ಕೆಳಗೆ ಬಿದ್ದು ಬಿಟ್ಟರು. ಆಟಿಕೆಗಳೆಲ್ಲವೂ ಚೆಲ್ಲಾಪಿಲ್ಲಿಯಾಗಿದ್ದವು. ರಾಮುನ ತಂದೆ ಎದೆ ಹಿಡಿದುಕೊಂಡು ನಡು ಬೀದಿಯಲ್ಲಿ ಪ್ರಾಣ ಉಳಿಸಿಕೊಳ್ಳಲು ಒದ್ದಾಡುತ್ತಿದ್ದರು. ಅಲ್ಲಿ ರಾಮುವಿನ ತಂದೆಗೆ ಹೃದಯಾಘಾತವಾಗಿ ಬಿಟ್ಟಿತ್ತು. ತಕ್ಷಣ ಅಲ್ಲಿ ಜನರು ಸೇರಿ ನಾನಿ ಎಂದು ಆಸ್ಪತ್ರೆಗೆ ಒಯ್ಯಬೇಕೆನ್ನುವುದರೊಳಗೆ ತಡವಾಗಿ ಬಿಟ್ಟಿತ್ತು. ಅವರ ಪ್ರಾಣ ಆಗಲೇ ಈ ಲೋಕವ ತೊರೆದು ಬಿಟ್ಟಿತ್ತು. ರಾಮುನ ತಂದೆ ಅವನಿಂದ ದೂರಾಗಿ ಬಿಟ್ಟಿದ್ದರು. ಆ ಜನರು ಅವರ ಕಳೆಬರಹವನ್ನು ಹೊತ್ತು ಮನೆಗೆ ತಂದಿದ್ದರು. ರಾಮು ಮನೆಯಲ್ಲಿ ತನ್ನ ಪ್ರೀತಿಯ ತಂದೆಯ ಹೆಣದ ಮುಂದೆಯೇ ನಿಂತಿದ್ದಾನೆ. ತನ್ನ ತಂದೆಯ ಹೆಣ ಕಣ್ಮುಂದೆ ಇದೆ. ರಾಮುವಿಗೆ ಹೇಳಿಕೊಳ್ಳಲಾಗದಷ್ಟು ದುಃಖ, ಸಂಕಟ. ಆ ಚಿಕ್ಕ ಹುಡುಗನಾದರೂ ಎಷ್ಟು ಅಂತ ದುಃಖವನ್ನು ಹಿಡಿದಿಟ್ಟುಕೊಳ್ಳಬಲ್ಲ. ರಾಮು ಒಂದೇ ಉಸಿರಿನಲ್ಲಿ ಅಪ್ಪ ಎಂದವನೇ ಓಡಿ ಹೋಗಿ ತನ್ನ ತಂದೆಯ ಹೆಣದ ಮೇಲೆ ಮುಗಿಬಿದ್ದು ಒಂದೇ ಸಮನೆ ರೋಧಿಸಲಾರಂಭಿಸಿದನು. ಆ ಚಿಕ್ಕ ಕಂದನ ರೋಧನೆಯಂತೂ ಮುಗಿಲು ಮುಟ್ಟಿತ್ತು. ಪಾಪ ಆ ಹುಡುಗನ ತಂದೆಯೊಂದಿಗಿನ ಈ ಸಂಪರ್ಕವು ಸಹಿತ ಮುಕ್ತಾಯದ ಹಂತಕ್ಕೆ ಬಂದಿತ್ತು. ಶಿವಯ್ಯನವರು ಕಣ್ಣೀರು ಹಾಕುತ್ತಾ ರಾಮುನನ್ನು ಮತ್ತು ತಮ್ಮ ಮಗಳನ್ನು ತಮ್ಮತ್ತ ಎಳೆದುಕೊಂಡು ಮುಂದಿನ ಅಂತಿಮ ಸಂಸ್ಕಾರಕ್ಕೆ ದಾರಿ ಮಾಡಿಕೊಟ್ಟರು. ತಂದೆಯ ಹೆಣವನ್ನು ಅಂತಿಮ ಸಂಸ್ಕಾರಕ್ಕೆಂದು ಮೇಲೆತ್ತುತ್ತಿದ್ದರೆ ರಾಮು ಕೆಳಬಿದ್ದು ಅಪ್ಪ ಅಪ್ಪ ಎಂದು ಉರುಳಾಡುತ್ತಾ ರೋಧಿಸುತ್ತಿದ್ದನು. ಶಿವಯ್ಯನವರು ರಾಮುನನ್ನು ಸಮಾಧಾನ ಮಾಡುತ್ತಾರೆ. ಅತ್ತು ಸುಸ್ತಾದ ರಾಮು ತಾತ್ತ ಶಿವಯ್ಯನೊಂದಿಗೆ ತಂದೆಯ ಹೆಣವನ್ನು ಹಿಂಬಾಲಿಸುತ್ತಾ ಹೊರಟ. ಮುಂದೆ ತನ್ನ ಪ್ರೀತಿಯ ತಂದೆಯ ಹೆಣ ಮಸಣದ ದಾರಿ ಹಿಡಿದಿದ್ದರೆ ರಾಮು ಆ ಪ್ರೀತಿಯ ತಂದೆಯನ್ನ ಲೋಕದಿಂದ ಬೀಳ್ಕೊಡಲು ಹಿಂದೆ ಹೊರಟಿದ್ದ.